ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ಹೆಸರು ಬೇಡ ಬೇಡ ಸರ್. ಹೆಸರು ಬೇಡ, ಹೇಳಿ ಅಮ್ಮ, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಾವು ಬ್ಯಾಂಗ್ಳೂರಿಂದಾನೆ ಕಾಲ್ ಮಾಡ್ತಾ ಇರೋದು. ಏನು ಮಾಡ್ಕೊಂಡಿರೋದು? ನಾವು ಒಂದು ಹಾಸ್ಪಿಟ್ಲಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಹಾಸ್ಪಿಟಲ್ ಜಾಬ್ ಮಾಡ್ತಾ ಇದ್ದೀರಾ? ಹೌದು ಸರ್. ಹೇಳಿ ಅಮ್ಮ, ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಹಾಂ ಸರ್, ಅದಕ್ಕೆ ಕಾಲ್ ಮಾಡಿದ್ದು, ನಿಮ್ಮ ಹತ್ರ ಸಜೆಷನ್ ತಗೋಬೇಕಂತಾನೆ ಕಾಲ್ ಮಾಡಿದ್ದು. ಎಸ್ ಅಮ್ಮ, ಖಂಡಿತ ಹೇಳಿ. ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ ಸರ್. ಯಾಕಂದ್ರೆ ಇವಾಗಿನ ಇದಕ್ಕೆ ನಿಮ್ಮ ಒಂದು ಗೈಡೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಸರ್. ಥ್ಯಾಂಕ್ ಯು. ಅದಕ್ಕೆ ನಿಮ್ಮ ಹತ್ರ ಕಾಲ್ ಮಾಡಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಿಮ್ಮ ನಂಬಿಕೆಗೆ ಹೌದು ಸರ್, ಥ್ಯಾಂಕ್ ಯು. ತುಂಬಾನೇ ನಂಬ್ತೀನಿ. ಹೇಳಿ ಅಮ್ಮ. ಅದು ಸರ್ ಏನಂದ್ರೆ ನನ್ನ ಲೈಫಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್? ಸರ್ ಅದು ಬಿಫೋರ್ ನಂದು ಮ್ಯಾರೇಜ್ ಆಗಾಗ್ಲೇ 7 years ಆಯ್ತು. ಓಕೆ. ಅದು ಮ್ಯಾರೇಜ್ ಆಗಿದ್ದು ಅಂದ್ರೆ ಮನೆಯಲ್ಲಿ ಮಾಡ್ಕೊಟ್ಟಿದ್ರು ಮ್ಯಾರೇಜು. ಬಟ್ ಆದ್ರೆ ಅವರು ಅಷ್ಟೊಂದು ತುಂಬಾ ಏನು ಜಗಳ ಮಾಡೋದು, ಡ್ರಿಂಕ್ಸ್ ಮಾಡ್ಬಿಟ್ಟು ಬಂದು ಸುಮ್ಮನೆ ಡೌಟ್ ಪಡೋದು ತರ ಎಲ್ಲ ಮಾಡ್ತಾ ಇದ್ರು. ಓಕೆ. ಫಸ್ಟ್ ಆಫ್ ಆಲ್ ಅವ್ರ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ. ಅಂದ್ರೆ ಅವ್ರ ಜೊತೆ ಒಂದು 3-4 months ಇದ್ದೆ ಅಷ್ಟೇ ನಾನು. ಓಕೆ. ಅವರು ಬೇರೆ ಹುಡುಗಿರ್ ಜೊತೆ ಎಲ್ಲ ಮಾತಾಡೋದು ಮತ್ತೆ ಅವ್ರ ಜೊತೆ ಎಲ್ಲ ಓಡಾಡ್ತಿರೋದೆಲ್ಲ ಗೊತ್ತಾಯ್ತು ನನ್ಗೆ. ಓಕೆ. ಅದೆಲ್ಲ ಮನೆಯಲ್ಲಿ ಹೇಳಿದ್ದೆ ಮತ್ತೆ ಅವ್ರ ಮನೆಗೂ ಹೇಳಿದ್ವಿ. ಆಮೇಲೆ ಅವರು ಬಂದೆಲ್ಲ ಕ್ಲಿಯರ್ ಮಾಡಿ ಎಷ್ಟು ಸತಿ ಹೇಳ್ಬಿಟ್ಟು ಹೋಗಿದ್ರು. ನಾನೊಂದು ಆ ಟೈಮಲ್ಲಿ 3 times ಸೂಸೈಡ್ಗೆ ಟ್ರೈ ಮಾಡಿದ್ದೆ. ಓಕೆ. ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಆ ಸಮಯಕ್ಕೆ? ಸರ್ ಬರೀ 3 months ಅಷ್ಟೇ. 1 month 1 week ಅಲ್ಲೇ ಅವ್ರು ಏನು ಅಂತ ನನಗೆ ಗೊತ್ತಾಯ್ತು ಸರ್, ಅವ್ರ ಕ್ಯಾರೆಕ್ಟರ್ ಏನು ಅಂತ. ಅಂಡ್ ಮದುವೆಗೆ ಮುಂಚೆ ನೀವು ಇದನ್ನ ಮಾಡಿರ್ಲಿಲ್ವಾ? ಅಂದ್ರೆ ನೀವು ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹೋಗಿರ್ಲಿಲ್ವಾ? ಇಲ್ಲ ಸರ್, ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಾಗಿರ್ಲಿಲ್ಲ. ಒಳ್ಳೆಯವ್ರೆ ಅಂತಾನೆ ಅನ್ಕೊಂಡಿದ್ವಿ ನಾವು. ಅವರು ನನ್ನನ್ನು ಇಷ್ಟಪಟ್ಬಿಟ್ಟೆ ಅವರು ನಮ್ಮ ಮನೇಲೆಲ್ಲ ಬಂದ್ ಕೇಳ್ಬಿಟ್ಟು ನನ್ಗೆ ಅವ್ರು ಬೇಕೇ ಬೇಕು ಮದ್ವೆ ಮಾಡ್ಕೊಡಿ, ಅವಳಿಲ್ಲ ಅಂದ್ರೆ ಸತ್ತು ಹೋಗ್ಬಿಡ್ತೀನಿ, ಆತರ ಎಲ್ಲ ಡ್ರಾಮಾ ಮಾಡ್ಬಿಟ್ಟು ಮನೆಯಲ್ಲಿ ಇದ್ ಮಾಡಿ ಒಪ್ಸಿ ಮದ್ವೆ ಮಾಡಿದ್ದು ಸರ್. ಓಕೆ. ಅವಾಗ ನನ್ಗೆ 21 years. 21 ವರ್ಷ ನೀವು ಮದುವೆ ಆದಾಗ? ಹಾ ಸರ್. ಓಕೆ. ಆ ತರ ಆಗ್ಬಿಟ್ಟು ಮತ್ತೆ ಅವರು ಆತರ ಎಲ್ಲ ಮಾಡ್ತಾ ಇದ್ರು. ನಾನ್ ಹಂಗಾದ್ರು ಅವ್ರನ್ನ ಏನು ತಿದ್ಬೇಕಂತ ತುಂಬಾ ಟ್ರೈ ಮಾಡ್ದೆ. ಆಮೇಲೆ ಆ ಟೈಮಲ್ಲೆಲ್ಲ ಸೂಸೈಡ್ಗೆಲ್ಲ ಇದ್ ಮಾಡ್ದೆ. ಮನೇಲಿ ತುಂಬಾ ಎದ್ರುಕೊಂಡ್ಬಿಟ್ರು, ಬೇಡ ಅವನ ಜೊತೆ ನೀನ್ ಇರೋದ್ ಬೇಡ, ಬಂದ್ಬಿಡು ನಾವು ನೋಡ್ಕೊಂತೀವಿ ಅಂತ ಮನೇಲಿ ಅಪ್ಪ ಎಲ್ಲ ಹೇಳಿದ್ರು. ಅವಾಗ ಬಂದ್ವಿ. ಅಷ್ಟರಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಅಪ್ಪ ಬೇಡ ಅದು ತೆಗಿಸ್ಬಿಡು ಅಂತ, ಅಮ್ಮ ಆದ್ರೆ ಬೇಡ ಇರ್ಲಿ, ಹಂಗಾದ್ರೂ ಒಂದ್ ಚೇಂಜ್ ಆಗ್ಬೋದು ಅಂತ. ಅದನ್ನು ಟ್ರೈ ಮಾಡಿದ್ವಿ ಸರ್, ಚೇಂಜ್ ಆಗ್ತಾರ ಅಂತ. ಸೊ ಒಳ್ಳೆಯವನಾಗಿದ್ದೀನಿ, ಆಯ್ತು ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಬರ್ತಾ ಇದ್ರು. ಆಮೇಲೆ ಹಂಗೆ ಮತ್ತೆ ಅಷ್ಟೇನೆ ಮತ್ತೆ ಡ್ರಿಂಕ್ಸ್ ಮಾಡ್ಕೊಂಡ್ ಬರೋದು, ಜಗಳ ಮಾಡೋದು ಮನೆ ಹತ್ರನೇ, ಆತರ ಎಲ್ಲ ಮಾಡ್ತಾ ಇದ್ರು. ಸೊ ಅದಾಗಿ 1 year ಆದ್ಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟೆ. ನಾನು ಹಾಸ್ಪಿಟಲ್ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ ಸರ್. ನಮ್ ಸಿಸ್ಟರ್ ಎಲ್ಲ ಇಲ್ಲಿನೇ ಬಂದ್ ಸೆಟ್ಲ್ ಆದ್ರು, ನಮ್ ಸಪೋರ್ಟಿಗೆ ಇದ್ರು. ಹಂಗೆ ನೋಡಿದ್ವಿ ಒಂದ್ 6 years ಚೇಂಜ್ ಆಗ್ತಾರ ಅಂತ. ಆದ್ರೆ ಮನೆಯಲ್ಲಿ ಬೇಡ, ಅವನ್ನ ಬಿಟ್ಬಿಡು, ಡೈವರ್ಸ್ ಮಾಡ್ಬಿಡು, ಬೇರೆ ಮದ್ವೆ ಮಾಡ್ತೀವಿ ಅಂತ. ನನಗ್ ಇಷ್ಟ ಇರ್ಲಿಲ್ಲ. ಸೊ ಬೇಡ, ಅವನ್ನೇ ಒಳ್ಳೆಯವ್ನಾಗ್ ಮಾಡ್ಬೇಕು ಅಂತ ಅವರು ಕಡೆಗೂ ಆಗ್ಲೇ ಇಲ್ಲ, ಒಳ್ಳೆಯವ್ರಾಗ್ಲೇ ಇಲ್ಲ. ಟ್ರೈ ಮಾಡಿ ಅವ್ರ ಮನೆ ಕಡೆಯಿಂದನೂ ಹೇಳ್ತಾ ಇದ್ರು, ಅವನು ಸರಿ ಹೋಗಲ್ಲ, ಸುಮ್ನೆ ಬೇರೆ ಮದ್ವೆ ಮಾಡಿ ಅವ್ರಿಗೆ ಪಾಪ ಯಾಕೆ ಜೀವನ ಹಾಳು ಮಾಡ್ತೀರಾ ಅಂತ. ಅಂದ್ರೆ ಸ್ವತಃ ಅವ್ರ ಕೇಳಿ ಸ್ವತಃ ಅವ್ರ ತಂದೆ ತಾಯಿನೇ ಆ ಮಾತು ಹೇಳಿದ್ದ? ಹೌದು ಸರ್, ಅವ್ರ ಅಮ್ಮನೇ ಹೇಳಿದ್ರು, ನೀನ್ ಲೈಫ್ ಯಾಕೆ ಹಾಳು ಮಾಡ್ಕೊಂತೀಯಾ. ಈ ವ್ಯಕ್ತಿ ಏನ್ ಕೆಲಸ ಮಾಡ್ಕೊಂಡಿದ್ರು? ಅವರು ಸರ್ ಬಿಸ್ನೆಸ್ ಮಾಡ್ತಾ ಇದ್ರು. ಓಕೆ. ಹೇಳಿ ಅಮ್ಮ. ಅಂದ್ರೆ ಅವರು ಯಾವತ್ತೂ ನನ್ನ ಹೆಂಡತಿ ತರ ಫಸ್ಟ್ ಆಫ್ ಆಲ್ ಎಲ್ಲಾದ್ರಲ್ಲೂ ಒಂಥರ ಚುಚ್ಚಿ ಮಾತಾಡೋದು. ಅವರು ಅಷ್ಟು ಓದಿರ್ಲಿಲ್ಲ, 2nd year PUC ಅಷ್ಟೇ. ಆದ್ರೆ ಓದಿಲ್ಲ ಅಂತಲ್ಲ, ಓದಿಲ್ದಲ್ಲೇ ಇರೋರ್ಗೆಲ್ಲ ಒಳ್ಳೆ ಬುದ್ಧಿ ಇರುತ್ತೆ ಅಂತ ನಮ್ಗೆ ಹೇಳಕ್ ಆಗಲ್ಲ. ಬಟ್ ಅವ್ರ ಕ್ಯಾರೆಕ್ಟರ್ ನನ್ಗೆ ಇಷ್ಟ ಆಗ್ಲಿಲ್ಲ ಸರ್. ಬೇರೆ ಹುಡ್ಗಿರ್ನ ನೋಡೋದಾಗ್ಲಿ ಅಥವಾ ಅವ್ರ ಜೊತೆ ಮಾತಾಡೋದಾಗ್ಲಿ ನನ್ಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ. ನಾನೇ ಎಷ್ಟೋ ಸತಿ ಹೊಡೆದ್ಬಿಟ್ಟಿದ್ದೀನಿ, ಈ ತರ ಎಲ್ಲ ಮಾಡ್ಬೇಡ, ನಂಗೆ ಇಷ್ಟ ಆಗಲ್ಲ ಅಂತ. ಹಂಗಾದ್ರೂ ಅವ್ರು ಅದನ್ನ ಬಿಟ್ಟಿರ್ಲಿಲ್ಲ. ಆಮೇಲೆ ಸರಿ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ, ಆತರ ಸರಿನೇ ಹೋಗ್ಲಿಲ್ಲ. ನಾವಲ್ಲಿ ಬಿಟ್ಟು ಅವ್ರನ್ನ ಒಂದು 6 years ಆಗಿತ್ತು. ಬಟ್ ಅವ್ರು ಡ್ರಿಂಕ್ಸ್ ಮಾಡಿನ ಅಥವಾ ಏನೋ ಗೊತ್ತಿಲ್ಲ, ಸಡನ್ ಆಗಿ ಏನೋ
ನಮ್ಗೆ ನ್ಯೂಸ್ ಬಂತು ಅವರು ಈ ತರ ಹೋಗಿದ್ದಾರೆ ಅಂತ. ನಾನ್ ಲಾಸ್ಟ್ ಅಲ್ಲಿ ಡಿಸೈಡ್ ಮಾಡಿದ್ದೆ ಇಲ್ಲ ಹೋಗ್ಬಿಟ್ಟು ಅವನ ಜೊತೆ ಇರ್ಬೇಕಂತ. ಅದಾದ್ಮೇಲೆ ಗೊತ್ತಾಯ್ತು ಅವರು ಈ ತರ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಓಕೆ. ತುಂಬಾ ಆಸೆ ಇಟ್ಕೊಂಡಿದೆ ಸರ್, ಅದಕ್ಕೆ ಸರಿ ಹೋಗ್ತಾನೆ ಆಯ್ತು, ನನ್ ಲೈಫ್ ಸರಿ ಹೋಯ್ತು, ಎಲ್ಲ ಸರಿ ಹೋಯ್ತು ನಮ್ಮ ಮನೇಲಿ ಮಾತು ಕೇಳ್ಬಾರ್ದು, ಹೋಗ ಅವ್ರ ಜೊತೆ ಇರ್ಬೇಕಂತ ನಾನು ಅನ್ಕೊಂಡಿದ್ದೆ. ಏನ್ ಮಾಡೋದು, ಅದು ಆಗ್ಲಿಲ್ಲ. ಆಮೇಲೆ ಮನೆಯಲ್ಲಿ ಈಗ ಟ್ರೈ ಮಾಡ್ತಾ ಇದಾರೆ, ಆಲ್ಮೋಸ್ಟ್ 1.5 year ಆಯ್ತು ಟ್ರೈ ಮಾಡ್ತಾ ಇದಾರೆ. ನಮ್ ರಿಲೇಟಿವ್ಸ್ ಎಲ್ಲ ಕೇಳ್ತಾ ಇದಾರೆ, ಬಟ್ ಅದು ಸರಿ ಹೋಗುತ್ತಾ, ಆದ್ರೆ ಸರಿ ಹೋಗುತ್ತಾ, ಮಗುಗಾಲೆ 6-7 years ಸರಿ ಹೋಗುತ್ತಾ ಆದ್ರೆ ಏನು ಅಂತ. ಬಟ್ ನನ್ ಫ್ರೆಂಡ್ಶಿಪ್ ಅಲ್ಲೇ ತುಂಬಾ ಜನ ಪ್ರಪೋಸ್ ಮಾಡಿದ್ರು, ನನ್ಗೆ ಯಾಕೋ ಆಗ್ಬೇಕಾ ಆಗ್ಬಾರ್ದು ಅಂತ ಗೊತ್ತಿಲ್ಲ ಸರ್. ಮುಂದೆ ಏನಾಗುತ್ತೆ ಲೈಫ್ ಅಂತ ಅದಕ್ಕೆ ಕೇಳೋಣ ಅಂತ ನಿಮ್ನ. ಬಟ್ ನನ್ ಫ್ರೆಂಡ್ಶಿಪ್ ಅಲ್ಲಿ ಒಬ್ರು ಏನು ಅವ್ರ ಹೆಸರು ಬೇಡ, ಅವರು ಸರಿನಾ ತಪ್ಪ ಮತ್ತೆ ಈ ತರನೇ ಆಗ್ಬಿಟ್ಟ ಲೈಫ್ ಅಂತ ಭಯ ಸರ್ ನನ್ಗೆ. ಬೇರೆ ಹುಡುಗಿರ ಜೊತೆ ಮಾತಾಡೋದಾಗ್ಲಿ ಇದ್ ಮಾಡೋದಾಗ್ಲಿ ನಂಗೆ ಇಷ್ಟ ಆಗಲ್ಲ. ಬಟ್ ಅವರು ಫ್ರೆಂಡ್ ತರನೇ ಇದ್ದಾರೆ, ಅವ್ರು ಸುಳ್ಳು ಹೇಳ್ತಾ ಇದಾರೆ, ನಾನು ಯಾರ ಜೊತೆನೂ ಮಾತಾಡ್ತಿಲ್ಲ ನಿಮ್ಮನೆ ಅಂದ್ರೆ. ಅವರು ಕೇಳಿದ್ರು, ನಿಮ್ ಮನೇಲಿ ಬಂದು ಮಾತಾಡ್ತೀವಿ, ನಾನು ನಿನ್ನ ಮದ್ವೆ ಆಗ್ತೀನಿ, ನಾನ್ ನಮ್ಮ ಮನೇಲಿ ಒಪ್ಪಿಸ್ತೀನಿ, ನಿಮ್ ಮನೇಲಿ ಒಪ್ಪಿಸ್ಬಿಡು ಅಂತ ಹೇಳ್ಬಿಟ್ಟು. ಬಟ್ ಅದೇ ಯಾಕೋ ಅವ್ರ ಮೇಲೆ ನನ್ಗೆ ಡೌಟು ಅಂತಲ್ಲ, ಮುಂದೆ ಏನಾದ್ರು ಲೈಫ್ ಮತ್ತೆ ಆ ತರ ಆಗ್ಬಿಟ್ರೆ ಅಂತ ಭಯ ಸರ್ ನನ್ಗೆ. ಅವರು ಯಾರ್ದು ನಾನು ಅಂದ್ರೆ ಯಾವಾಗಾದ್ರೂ ಮಾತಾಡಕ್ ಬಂದಾಗ ಅಥವಾ ಏನಾದ್ರು ಮೀಟ್ ಮಾಡಿದಾಗ ಯಾರ್ದೋ ಕಾಲ್ ಬರೋದು, ಆ ಕಾಲ್ನ ಅವ್ರು ಅವಾಯ್ಡ್ ಮಾಡ್ತಾರೆ. ಯಾರ್ ನಂಬರ್ ಅಂತ ಕೇಳಿದ್ರೆ ಹುಡುಗಿ ನಂಬರ್ ಅಂತ ಹೇಳಿದ್ರು ಫಸ್ಟ್, ಆಮೇಲಿಲ್ಲ ಗರ್ಲ್ ಫ್ರೆಂಡ್ ಅಷ್ಟೇ ಅಂತ ಹೇಳಿದ್ರು. ಮತ್ತೆ ಇನ್ನೊಂದ್ಸತಿ ಇನ್ನೊಂದ್ ರೀಸನ್ ಕೊಟ್ರು. ಅದೆಲ್ಲ ಟೋಟಲ್ ಆಗಿ ಕೇಳಿದಾಗ ಬೇರೆ ಆನ್ಸರೇ ಬಂತು. ಸೊ ಯಾಕೋ ಸರಿ ಹೋಗಲ್ಲ, ಬೇಡ ಮದ್ವೆನೇ ಬೇಡ, ಈ ಗಂಡಸ್ರನ್ನೇ ನಂಬರ್ ಬೇಡ ಅನ್ನೋ ಡಿಸಿಷನ್ ಬಂದ್ಬಿಟ್ಟಿದ್ದೀನಿ ಸರ್. ನಾನು ನಿಜ ಬೇಜಾರಾಗ್ಬಿಟ್ಟೈತೆ ಲೈಫ್ ಬಗ್ಗೆ. ಇರ್ಬೇಕಾ, ಹಂಗೆ ಇರ್ಬೇಕಾ, ಅಥವಾ ಮನೆಯವ್ರು ನೋಡಿದ್ರನ್ನ ಆಗ್ಬೇಕಾ ಅಥವಾ ಇವನ್ನ ಆಗ್ಬೇಕಾ ಗೊತ್ತಾಗ್ತಿಲ್ಲ ಸರ್. ಬಟ್ ಎಲ್ಲಾ ವಿಷಯದಲ್ಲೂ ಓಕೆ, ಅವನೆಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ, ನನ್ನ ಲೈಫಲ್ಲಿ ಈ ತರ ಆಗಿದೆ ಎಲ್ಲ ಗೊತ್ತು, ನನ್ ಕ್ಯಾರೆಕ್ಟರ್ ಬಗ್ಗೆ ನನ್ ಅಂದ್ರೆ ಎಲ್ಲಾ ತರದಲ್ಲೂ ಅಡ್ಜಸ್ಟ್ ಆಗಿಲ್ಲ. ಯಾಕೋ ಈಗ ಆತರ ಅವನ ಬುದ್ಧಿ ನನ್ಗೆ ಗೊತ್ತಾಗಿದೆ. ಅದಕ್ಕೆ ಸರ್ ಕೇಳ್ದ ನಿಮ್ಮನ್ನ, ಸರಿನಾ ತಪ್ಪ. ಒಂದು, ನಾನು ಸರಿನಾ ತಪ್ಪ ಅನ್ನೋ ವಿಚಾರಕ್ಕೆ ಹೋಗೋಕ್ಕಿಂತ ಮುಂಚೆ ಈ ವ್ಯಕ್ತಿ ಇದನ್ನಲ್ಲ ಅವನೊಂದು ಸ್ವಲ್ಪ ದೂರ ಇಡಿ, ಸಂಪೂರ್ಣವಾಗಿ ದೂರ ಇಡಿ. ಯಾವಾಗ ಒಂದು ವಿಧವಾದ ಒಂದು ಅನುಮಾನದ ವಿಚಾರ ನಿಮ್ಮ ಒಳಗಡೆ ಹೋಗ್ತೋ ಅಲ್ಲಿಗೆ ಮುಗೀತು. ನಾನು ಇದನ್ನು ಸ್ಪಷ್ಟಪಡಿಸಿ ನಾನು ಆನಂತರ ಅದಕ್ಕೆ ಬರ್ತೀನಿ. ಸೊ ಈ ದ್ವಂದ್ವತೆ ಮತ್ತೆ ಗೊತ್ತಿದ್ದು ಜಾಣಕುರುಡರಾಗಿ ನಿಮ್ಮ ಗುಂಡಿ ನೀವು ತೋಡ್ಕೊಳ್ಬೇಡಿ. ಈಗ ಆಗಿ ಹೋಗಿರೋದಕ್ಕೆ ಬೇರೆ ಯಾರೋ ಕಾರಣ ಅಂತಲೇ ಅಂದ್ಕೊಂಡ್ಬಿಡೋಣ, ಅದಕ್ಕೇನು ಬೇರೆ ಯಾರೂ ಅಲ್ಲಮ್ಮ, ನಿಮ್ಮದೇ ಅದು ಆಯಿತಾ. ಆತ ಮನೆಗೆ ಬಂದಾಗ ಕೇಳಿದಾಗ ಆಗಲಿ, ಒಂದು ನಿಮ್ಮ ಮನೆಯಿಂದ ಒಂದು ಪಾತ್ರೆಯನ್ನು ಕೊಡಬೇಕಾದ್ರೆ, ಒಂದು ಲೋಟ ಉಪ್ಪು ಕೊಡಬೇಕಾದ್ರೆ 1000 ಸಲ ಯೋಚನೆ ಮಾಡೋ ಜನ ನಾವು. ಒಂದು ಹೆಣ್ಮಗಳನ್ನು ಆಚೆ ಕೊಡಬೇಕಾದ್ರೆ ಅರೆ ತುಂಬ ಚೆನ್ನಾಗಿದ್ದ ಅವನೇ ಬಂದು ಕೇಳ್ದ, ಅದು ಕಾರಣ ಅಲ್ಲಮ್ಮ. ಆ್ಯಂಡ್ ಅಂತಿಮವಾಗಿ ನಿಮ್ಮ ಮನೆಯವ್ರು ಕೊಟ್ಟರು, ನಿಮ್ಮ ಸಂಬಂಧಿಕರು ಮದುವೆ ಮಾಡಿದ್ರು, ಬದುಕು ಯಾರ್ದು? ಯಾರು ಬದುಕದು? ನಿಮ್ಮದೇ ತಾನೇ. ಈಗ ಒಂದು ಆಗಿ ಹೋದ್ಮೇಲೆ ಗೊತ್ತಾಗಿಲ್ಲ ಅಂತ ಹೇಳಿ ಅದಂತ ಬಿಟ್ಬಿಡೋದಕ್ಕೆ ಒಂದೇ ಕ್ಷಣ ಇವತ್ತಿಗೂ. ಅರೆ ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ, ನೀವು ಬಿಟ್ಟಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಸಂಪೂರ್ಣವಾಗಿ ಈ ವಿಚಾರವನ್ನು ಹೇಳೋದಾದರೆ ನಿಮ್ಮ ಕಡೆಯಿಂದ ನನಗೆ ಗೊತ್ತಿಲ್ಲ ಸರ್ ಅಂತ, ಗೊತ್ತಾಗಲಿಲ್ಲ ಅಂತ ನೀವು ಹೇಳ್ಬೋದು, ಹೌದಲ್ವಾ? ಅವ್ರು ಬಿಟ್ರೋ ನೀವು ಬಿಟ್ರೋ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಒಂದು ಮುಂಜಾಗ್ರತೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪ್ರಿಕಾಷನ್ ಸರ್, ಅದು ವ್ಯವಹಾರನ ಸರ್. ಅರೆ ನೀವು ಯಾವುದನ್ನೋ ಒಂದು ಪರೀಕ್ಷಿಸುವುದು ವ್ಯವಹಾರ ಹೇಗಾಗುತ್ತೆ? ನಿಮ್ಮ ರೂಮಲ್ಲಿ ನೀವು ಮಲಗಬೇಕಾದ್ರೆ ಚಳಿ ಇದ್ದಾಗ ಫ್ಯಾನ್ ಹಾಕ್ಕೊಳ್ಬಾರ್ದು, ಸೆಕೆ ಇದ್ದಾಗ ಫ್ಯಾನ್ ಹಾಕ್ಕೊಳ್ಬೇಕು, ಅದು ನಿಮ್ಮ ಕಂಟ್ರೋಲಾಗಿದೆ ತಾನೇ? ಈ ವಿಚಾರವು ನಿಮ್ಮ ಕಂಟ್ರೋಲಾಗಿತ್ತು. ಬಹುಶಃ ಆಗ ನೀವು ಭಾವನಾತ್ಮಕವಾಗಿ ಒಂದಷ್ಟು ಸುಳಿಗಳಲ್ಲಿ ಸಿಲುಕೊಂಡಿದ್ರಿ ಅಷ್ಟೇ. ಅನೇಕ ಪ್ರಶ್ನೆಗಳು ನಿಮ್ಮ ಕಣ್ಮುಂದೆ ಇದ್ರೂ ಕೂಡ ಅದನ್ನು ಸರಿನೋ ತಪ್ಪೋ ಅಂತ ಇತ್ಯರ್ಥ ಮಾಡ್ಕೊಳ್ಳೋದಿಕ್ಕೆ ನೀವು ಹೋಗಲಿಲ್ಲ. ಯಾಕಂದರೆ ಅವರೇನೋ ತಿಳ್ಕೊಳ್ತಾರೆ ಅನ್ನೋ ಒಂದು ಭಾವನೆ, ಅಥವಾ ಒಂದು ಹೆಣ್ಣು ಈ ರೀತಿಯೆಲ್ಲ ಮಾಡಬಾರ್ದು, ಮನೆಯವರು ಹೇಗೆ ಹೇಳ್ತಾರೋ ಆ ಕೇಳ್ಕೊಂಡು ಹೋಗೋಣ ಅನ್ನೋ ಒಂದು ದೊಡ್ಡ ಸಂಸ್ಕಾರದ ವಿಚಾರ. ಇರಲಿ, ನಾನು ಇದನ್ನು ನೆನಪು ಮಾಡಿದ್ದು ಕೇಳ್ತಾ ಇರೋ ನಿಮ್ಮಂಥ ಎಷ್ಟೋ ಜನ ಈ ಒಂದು ಸಮಸ್ಯೆಲಿದ್ದಾರೆ. ಈಗ ಮದುವೆ ಆದಮೇಲೆ ಏನೋ ಒಂದು ಆಯಿತು,
ಅದು ನೀವು ಈಸಿಯಾಗಿ ಹೇಳ್ಬೋದು, ಆದರೆ ಅದನ್ನು ಅರ್ಗಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲಮ್ಮ. ಎನಿವೆ, ನಾನು ಅದನ್ನು ಅಲ್ಲಿಗೆ ಬಿಡ್ತೀನಿ. ಆಗೋಗಿರೋದು ಆಗೋಗಿದೆ. ಬಟ್ ಈಗ ಈ ವಿಚಾರಕ್ಕೆ ಬರೋದಾದರೆ ಅಫ್ಕೋರ್ಸ್ ಒಂದು ಸಂಗಾತಿ ಅವಶ್ಯವಾಗಿ ಬೇಕು. ಆದರೆ ನಾನು ಹೇಳೋ ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿ ತಿಳ್ಕೊಳ್ಳಿ. ನೀವು ಇನ್ನೊಂದು ಯಾವುದೋ ಒಂದು ವಿಚಾರಕ್ಕೆ, ಇನ್ನೊಂದು ಯಾವುದೋ ಒಂದು ಸಂಬಂಧಕ್ಕೆ ಹೋಗೋದು ಖಂಡಿತ ತಪ್ಪಲ್ಲ. ಆದರೆ ಪ್ರಮುಖವಾದ ಯಾವುದೋ ವಿಚಾರವನ್ನು ನೀನಲ್ಲಿ ಮುಚ್ಚಿಡಬಾರ್ದು. ಆ್ಯಂಡ್ ನಾನು ಸ್ಪಷ್ಟವಾಗಿ ಹೇಳಿದೆ, ಈತನಿಗೆ ಎಲ್ಲವೂ ಗೊತ್ತು ಸರ್, ನನ್ನ ಬದುಕಲ್ಲಿ ಏನೇನಾಗಿದೆ, ನನ್ನ ಕ್ಯಾರೆಕ್ಟರ್ ಎಲ್ಲವೂ ಗೊತ್ತು. ಆದರೆ ಈತ ಎಲ್ಲೋ ನನಗೆ ತಪ್ಪು ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆ ತಪ್ಪನ್ನು ಸರಿ ಮಾಡೋದು ಮತ್ತೆ ನಿನ್ನ ಜೀವನ ಆಗಬಾರ್ದು. ಅಂದ್ರೆ ಅವರು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತನಾ ಸರ್? ನಾನು ಹೇಳ್ತಾ ಇಲ್ಲ, ನೀವೇ ಹೇಳಿದ್ದು. ಅದೇ ಆತ ಏನೋ ಮಿಸ್ಟೇಕ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಅಂತ ನೀವು ಹೇಳಿದ್ರಿ, ಹೌದಲ್ವಾ? ಹೌದು ಸರ್. ಅಂದ್ರೆ ಅದು ಫಸ್ಟ್ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗ ಬಿಡು, ಅವರು ರಿಲೇಟಿವ್ಸ್ ಇರ್ಬೋದು ಅಂತ ಅನ್ಕೊಂಡೆ. ಬಟ್ ನೋಡಮ್ಮ, ಇದು ಸಂಪೂರ್ಣವಾಗಿ ಅವಲಂಬಿಸಿರೋದು ನಿನ್ನ ಮನಸ್ಥಿತಿ, ನನ್ನ ಮನಸ್ಥಿತಿ ಅಲ್ಲ. ನೀವು ನಾನು ತಪ್ಪು ಅಂದ್ರೆ ಕೇಳಿಸ್ಕೊಳ್ಳಿ, ಹೇಳಿ ಸರ್. ತಾಳ್ಮೆ ಇರಲಿ. ಹಾ, ನಾನು ಆತನನ್ನು ಸರಿಯಿಂದಾಗ ನೀನು ತಪ್ಪು ಅನ್ಲಿಕ್ಕಿಲ್ಲ, ಅವಕಾಶ ಇದೆ. ನಾನು ಆತನನ್ನು ಯಾವುದೋ ಒಂದು ಕಾರಣವನ್ನು ಕೊಟ್ಟು ದೂರ ಇಟ್ಬಿಡಿ ಅಂತ ಹೇಳಿದಾಗ, ಇಲ್ಲ ಸರ್ ಅವನ ಹತ್ರ ಇರಬೇಕು ಅಂತ ಹೇಳಲಿಕ್ಕೂ ನಿಮ್ಮ ಹತ್ರ ಕಾರಣ ಇದ್ದಾವೆ. ನಾನು ಹೇಳ್ತಾ ಇರೋದು ಇಲ್ಲಿ ವಾದ ವಿವಾದ ಪ್ರಶ್ನೆ ಅಲ್ಲ. ಹಿಂದೆ ಯಾವುದೋ ಒಂದು ಗೊತ್ತಿಲ್ಲದೆ ನೀವು ಹೋಗಿ ಆನಂತರ ಸರಿ ಮಾಡಲಿಕ್ಕೆ ನಿಮ್ಮ ಬದುಕು ಅರ್ಧ ಮುಗ್ದೋಗಿದೆ. ಇಲ್ಲಿಯೂ ಮತ್ತೆ ಯಾವುದೋ ಒಂದು ಗೊಂದಲವನ್ನು ಇಟ್ಕೊಂಡು ನೋಡೋಣ ಅಂತ ಒಂದು ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿ ಮತ್ತೆ ಸರಿ ಮಾಡ್ಲಿಕ್ಕೆ ಆಗೋದು ಬೇಡ ಅನ್ನೋದಷ್ಟೇ. ಯಾವುದೋ ಒಂದು ಚಿಕ್ಕ ವಿಚಾರ ಉಗುರಲ್ಲಿ ಚಿವುಟೋದಿಕ್ಕೆ ಸಾಧ್ಯ ಇದೆಯಾ? ಚಿವುಟು ಬಿಸಾಕ್ಬಿಡಿ. ಯಾವಾಗ ಸಾಧ್ಯ? ಅದಿನ್ನೂ ಶುರುವಿನಲ್ಲಿ ಮಾತ್ರ. ನೀವು ಒಂದು ಪುಟ್ಟ ಗಿಡವನ್ನು ಕಿತ್ತು ಬೇರ್ ಸಮೇತ ಕಿತ್ತಾಕ್ಬೋದು. ಆದರೆ ಅದೊಂಚೂರು ಒಂದು ತಾಳಿಯನ್ನು ಬಂಧನ ಬಿಗದಾದ ಮೇಲೆ, ಅದೊಂಚೂರು ದೊಡ್ಡ ಬೆಳೆದಾದ ಮೇಲೆ ಆ ಮರವನ್ನು ಕಡಿಲಿಕ್ಕೆ ನೀವು ಕೊಡ್ಲಿನೇ ತಗೊಳ್ಬೇಕು. ಆಗ ಊರರೆಲ್ಲ ನಿಂತ್ಕೊಂಡು ನೋಡಬೇಕಾಗುತ್ತೆ. ನಾನು ಹೇಳ್ತಾ ಇರೋ ಸೂಕ್ಷ್ಮ ಇಷ್ಟೇ. ಬಹುಶಃ ಯಾವತ್ತೋ ಒಂದು ದಿವಸ ಅನ್ಸೋದು ಬೇಡ, ಈ ಜಂಜಾಟಗಳಿಗಿಂತ ಒಂಟಿಯಾಗಿ ಬದುಕೋದೇ ಬೇಡ ಸಾಕು ಅಂತ, ಅಥವಾ ಒಂಟಿಯಾಗಿ ಬದುಕೋದೇ ಉತ್ತಮ ಈ ಜಂಜಾಟಗಳಿಂದ, ಈ ಅತೃಪ್ತ ಆತ್ಮಗಳಿಂದ, ಅಥವಾ ಈ ಸ್ವಾರ್ಥ ಮನುಷ್ಯರಿಂದ. ನಾನು ಹೇಳೋದಿಷ್ಟೇ, ಈ ಸಮಯದಲ್ಲಿ ನೀನು ಏನು ನಿರ್ಧಾರ ತಗೊಳ್ತೀಯೋ ಅದು ಖಂಡಿತ ಒಳ್ಳೆಯದೇ ಆಗಿರುತ್ತೆ. ಆದರೆ ಸ್ವಲ್ಪ ಆಲೋಚನೆ ಮಾಡು. ಇಲ್ಲ ನನಗೆ ಯಾರೂ ಬೇಡ, ಒಂಟಿಯಾಗಿರ್ತೀನಿ ಅನ್ನೋದಾದರೂ ಅದು ಬಹಳ ಅದ್ಭುತವಾದ ಯೋಚನೆ. ಬಟ್ ಅಲ್ಲೂ ಕೂಡ ಏನು ಸುಲಭ ಇಲ್ಲ. ಈ ಸಮಾಜದ ಅನೇಕ ಹೇಳಿಕೆಗಳನ್ನು ನೀನು ಎದುರಿಸಿ ಬದುಕಬೇಕಾಗುತ್ತೆ. ಹಾಗೂ ಒಂಟಿ ಜೀವನ ಖಂಡಿತ ಸುಲಭ ಅಲ್ಲ. ಅಂದ್ ಯಾವತ್ತೋ ಒಂದು ದಿವಸ ನಿಮ್ಮ ತಂದೆ ತಾಯಿಗೂ ನೀನು ಭಾರ ಆಗೋದು ಒಳ್ಳೇದಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು. ಇವತ್ತು ನಿನ್ನನ್ನು ಅವರು ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ಬೋದು, ಬಟ್ ಅವ್ರಿಗೂ ಒಂದು ಬದುಕಿದೆ, ಹೌದಲ್ವಾ? ಆ್ಯಂಡ್ ನೀನು ಏನು ಚಿಕ್ಕ ಮಗಳಲ್ಲ ಊಟ ಮಾಡಿಸಿ ಮಲಗಿಸೋಣ ಅನ್ನೋದಕ್ಕೆ. ನಿನಗೂ ದುಡಿಯೋ ವಯಸ್ಸು ಅಥವಾ ನಿನ್ನ ಬದುಕನ್ನು ಕಟ್ಕೊಳ್ಳೋ ವಯಸ್ಸು. ಹಾಗಾಗಿ ವಯಸ್ಸಿಗೆ ಬಂದಿರೋ ಒಂದು ನಾಯಿ ಮನೇಲಿದ್ರೂ ಕೂಡ ಅದು ಏನೂ ಉಪಯೋಗ ಇಲ್ಲ ಅಂದರೆ ಅದು ಜನರಿಗೆ ಭಾರವೇ ಆಗುತ್ತೆ, ಹೌದಲ್ವಾ? ನಿಮ್ಮ ಅಫ್ಕೋರ್ಸ್ ಈಗ ಮನೆಯಲ್ಲಿರೋ ಒಂದು ಗಂಧದ ಕಡ್ಡಿಯ ಪೊಟ್ನ, ಅದರಲ್ಲಿ ಗಂಧದ ಕಡ್ಡಿ ಇರೋವರೆಗೂ ಮಾತ್ರ ಮನೆ ಒಳಗಡೆ ಇರುತ್ತೆ. ಅದು ಪೂಜೆಗೆ ಯೋಗ್ಯ ಅನ್ನಿಸ್ಕೊಳ್ಳುತ್ತೆ. ಕಡೆಯ ಕಡ್ಡಿ ಮುಗಿದಾದ್ಮೇಲೆ ಅದು ಮನೆ ಮುಂದಿರೋ ಕಸದ ತೊಟ್ಟಿಯೊಳಗಡೆ ಇರುತ್ತೆ. ಮನುಷ್ಯನ ಬದುಕಿದ್ಗೂ ಹೊರತಲ್ಲಮ್ಮ. ಅಫ್ಕೋರ್ಸ್ ನಿಮ್ಮ ಬದುಕನ್ನು ನೀವು ಕಟ್ಕೊಂಡಿದ್ದೀರಾ, ಆವತ್ತಿನಿಂದಲೂ ನೀವು ಸ್ವಂತ ಕಾಲ ಮೇಲೆ ನಿಂತಿದ್ದೀರಾ. ಆದರೆ ಉದ್ಯೋಗದ ವಿಚಾರದಲ್ಲಿ ಸರಿ ಹೋದ ಬದುಕು, ಇದು ಯಾವುದೋ ಭಾವನೆಯ ವಿಚಾರದಲ್ಲಿ, ಸಂಬಂಧದ ವಿಚಾರದಲ್ಲಿ ಏರುಪೇರು ಆಗ್ತಿದೆ ಅಂದರೆ ಅಲ್ಲಿ ಖಂಡಿತ ನೆಮ್ಮದಿ ಇರೋದಿಲ್ಲ. ಈವನ್ ನಿಮಗೊಂದು ಲಕ್ಷ ಸ್ಯಾಲ್ರಿ ಸಿಕ್ಕರೂ ಕೂಡ. ನಾನು ಸೂಕ್ಷ್ಮವಾಗಿ ಹೇಳ್ತಾ ಇರೋದು, ಬದುಕಿನ ಬಹುತೇಕ ವಿಚಾರವನ್ನೇ ಅಂದರೆ ನೆಮ್ಮದಿಯ ಬಹುತೇಕ ಪಾಲನ್ನೇ ಹೊಂದುವ ಈ ಸಂಬಂಧದಲ್ಲಿ ಸರಿ ಹೊಂದಿಕೊಳ್ಳಿ. ಆಮೇಲೆ ಕೆಲಸ ನಿಮಗೆ ನೆಮ್ಮದಿ ಅಂತ ಬಂದಾಗ, ನಿಮ್ಮ ನೆಮ್ಮದಿ ಅಂತ ಬಂದಾಗ ನೆಮ್ಮದಿಯ 75% 90% ನಿಮ್ಮ ಸಂಬಂಧಗಳಿಂದ ಬರೋದು ತಾನೇ. ಅದು ನಿಮ್ಮ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ನಿಮ್ಮ ಸ್ಯಾಲ್ರಿ ಅದೊಂದು ಕೇವಲ ಒಂದು 10%. ಅದಕ್ಕೆ ನೀವು ತೊಡಗಿಸ್ಕೊಳ್ತೀರಾ. ಮನೆಯಿಂದ ಅಥವಾ ಕೆಲಸ ಮಾಡಿ ಬಂದಾಗ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲ ಅಂದರೆ
ಅದೇ ಸರ್ ನಾನು ಏನಕ್ಕೆ ಈ ತರ ಆಗ್ಬೇಕು ಅಂತ ಇಲ್ಲಿವರೆಗೂ ನಾನು ಒಂಟಿಯಾಗಿ ಇರೋಳು. ಮನೇಲಿ ಒಂದ್ ವಿಷಯದ ಬಗ್ಗೆ ತುಂಬಾ ಇದಾಗಿ ಮಾತಾಡ್ಬಿಟ್ರು ನಮ್ ಸಿಸ್ಟರ್. ಅವಾಗಿಂದ ತುಂಬಾ ಬೇಜಾರಾಗ್ಬಿಟ್ಟೆ ಸರ್. ನಾನು ಯಾವುದೋ ಒಂದು ವಿಚಾರವನ್ನು ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದೆ, ಯಾರಿಗೂ ಭಾರ ಆಗೋದು ಬೇಡ ಅಂತ. ಅಫ್ಕೋರ್ಸ್ ಅವ್ರು ನಿಮ್ಮನ್ನು ಹೆತ್ತವ್ರೆ, ಅಫ್ಕೋರ್ಸ್ ಅವ್ರು ನಿನ್ನ ಒಡ ಹುಟ್ಟವ್ರೆ. ಯಾರು ನಿಮ್ಮ ಅಕ್ಕ ಅಂದ್ರಲ್ಲಿ ಯಾರು ನಿಮ್ಮ ಒಡ ಹುಟ್ಟದವ್ರೆ. ಬಟ್ ಎಲ್ಲರಿಗೂ ಕೂಡ ನಿನ್ನ ಇತಿಹಾಸ ಗೊತ್ತಲ್ವಾ? ಆ ಇತಿಹಾಸವನ್ನು ನಿಮಗೆ ಸಮಾಧಾನ ಮಾಡಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಬೇಕಾಗಿರೋ ಜೀವಗಳು ಯಾವತ್ತೋ ಒಂದು ದಿವಸ ಅದನ್ನೇ ಬಂಡವಾಳ ಮಾಡ್ಕೊಂಡು ನೀನು ತುಳಿದ್ರೆ ಅವತ್ತು ಇದಕ್ಕಿಂತ ದೊಡ್ಡ ನರಕ ಅನುಭವಿಸ್ತೀಯ. ಹೌದು ಸರ್, ಹೌದು. ಅದಕ್ಕೆ ಸರ್ ನಿಮ್ಮನ್ನ ಕೇಳ್ತಾ ಇರೋದು. ಬಟ್ ಅವ್ರು ಏನು ನನ್ನ ಬಗ್ಗೆ ಎಲ್ಲ ಇಲ್ಲಿವರೆಗೂ ಚೆನ್ನಾಗಿ ನಾವ್ ಯಾಕೋ ನನ್ಗೆ ಇವಾಗ ಯಾಕೋ ಎಲ್ರು ಇದೇ ತರನ ಬರೀ ಹಿಂದೆ ಒಂಥರ ಇರ್ತಾರೆ ಮುಂದೆ ಒಂಥರ ಇರ್ತಾರೆ ಅಂತ. ಅಮ್ಮ, ಈ ಕಾರ್ಯಕ್ರಮ ಈ ಹಿಂದಿನ ಕಾಲರ ಬಗ್ಗೆ ನೀವು ಕೇಳಿಸ್ಕೊಂಡ್ರ? ಇಲ್ಲ ಸರ್, ಆ ಹುಡುಗ, ನಾನು ನಿಮಗೂ ಅಲ್ಗೂ ಬೇರೆ ಏನು ಕನೆಕ್ಟ್ ಮಾಡ್ತಾ ಇಲ್ಲ, ಆ ಹುಡುಗ ಹೇಳ್ತಾನೆ, ಸರ್ ನನಗೆ 32 ವರ್ಷ ಸರ್. ನಮ್ಮ ತಾಯಿ ನನ್ನನ್ನು 7ನೇ ಕ್ಲಾಸಲ್ಲಿದ್ದಾಗ ನನ್ನ ಸ್ಕೂಲ್ ಬಿಡಿಸಿದ್ರು. ಅವತ್ತು ನಮ್ಮ ತಾಯಿಗೆ ಏನು ಕಾಯಿಲೆ, TB. ಅವತ್ತು ನನ್ನ ಅಣ್ಣ ಮತ್ತು ಅಕ್ಕ ಇಬ್ಬರು ಮನೆಯಿಂದ ಹೊರಟು ಹೋದರು. ನಾವು ಗುಡಿಸ್ಲಲ್ಲಿದ್ದೋ ಸರ್, ಬೀದಿಲಿ ಮಲ್ಕೊಳ್ತಾ ಇದ್ದೋ. ಯಾರೋ ಒಂದು ರೂಮ್ ಕೊಟ್ಟಿದ್ರು. ನನ್ನ ತಾಯಿ ನನ್ನ ಜೊತೆಗೆ ಅಜ್ಜಿ ಕೂಡ ಇದ್ದರು. ಅಜ್ಜಿಯನ್ನು ಆ ರೂಮಲ್ಲಿ ಮಲಗಿಸಿ ನಾವಿಬ್ಬರು ಬೀದಿಲಿ ಮಲ್ಕೊಳ್ತಾ ಇದ್ದೋ. ಆದರೆ ಈಗ ಕಷ್ಟಪಟ್ಟು ಕೂಲಿ ಮಾಲಿ ಮಾಡಿ ಒಂದು ಚಿಕ್ಕ ಮನೆ ಕಟ್ಕೊಂಡಿದ್ದೀನಿ. ಆದರೆ ನನ್ನ ರೈತ ಅಂತ ಯಾರೂ ಹೆಣ್ಣು ಕೊಡ್ತಾ ಇಲ್ಲ ಸರ್ ಅಂತ. ನಾನು ಯಾರಾದರೂ ನನ್ನನ್ನು ಬಹಳ ಪ್ರೀತಿಯಿಂದ ಬಂದರೆ ಸರ್ ನಾನು ಜೀವ ಕೊಟ್ಟು ನೋಡ್ಕೊಳ್ತೀನಿ ಸರ್. ಅಂದರೆ ನಾನು ಹೇಳ್ತಾ ಇರೋದು ಅದೇ ಆ ಥರದವ್ರಿಗೆ ನೋಡಿ, ಆ ಥರದವ್ರು ಅದು ಏನು ಮಾಡೋಕ್ಕಾಗಲ್ಲ ಸರ್. ಒಳ್ಳೆಯವ್ರಿಗೆ ಒಳ್ಳೆ. ನಾನೇನು ಹೇಳಲಿಕ್ಕೆ ಹೊರಟೆ ಅಂದರೆ ಸೂಕ್ಷ್ಮವಾಗಿ, ಬಹುಶಃ ಹೆಣ್ಣನ್ನ ನಾನೇ ಹೌದು ಓಕೆ, ನಾನೇ ಏನಾದ್ರೂ ತಪ್ಪಾಗಿ ಯೋಚನೆ ಮಾಡ್ತೀನಿ, ಅದು ನಾನೇ ಎಲ್ಲರನ್ನ ಡೌಟ್ ಪಡ್ತೀನಿ ಅಂತ ನನ್ನ ಮೇಲೆ ನನ್ಗೆ ಇದಾಗ್ತಿದೆ ಸರ್. ಅಥವಾ ನಾನು ಯೋಚನೆ ಮಾಡೋ ರೀತಿನೇ ಈ ತರ ಇದೆಯಾ ಅಂತ ಆಗ್ತದೆ. ನೋಡಮ್ಮ, ನಾನೀಗ ನಿನ್ನ ಒಳಗಡೆ ಇಳಿದು ನಿನ್ನ ಅನೇಕ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಖಂಡಿತ ನಾನು ಕಾಲಜ್ಞಾನಿ ಅಲ್ಲ. ನೀವು ನಿಮ್ಮ ಬಾಯಿಯ ಮೂಲಕ ಕೇಳಿಸ್ಕೊಳ್ಳಿ, ನೀವು ಪದಗಳ ಮೂಲಕ ನೀವು ನನಗೆ ಏನು ಹೇಳ್ತೀರೋ ಆ ಪ್ರಕಾರವಾಗಿ ನಿಮ್ಮನ್ನು ಒಂದಷ್ಟು ವಿಚಾರಗಳು ನಾನು ಅಳಿಯಬಲ್ಲೆ. ಖಂಡಿತ ಅದೊಂದು ಅಂತಿಮ ನಿರ್ಧಾರ ಅಲ್ಲ, ನಿಮ್ಮನ್ನ ಹೀಗೆ ಅಂತ ನಾನು ಹೇಳಬಲ್ಲೆ. ಆದ್ರೆ ಮೊದ್ಲಿಂದನೂ ನನಗದು ಸಹಿಸಕ್ಕೂ ಆಗೋದಿಲ್ಲ ಸರ್. ಬೇರೆ ತರ ಇರ್ತಾರೆ, ಹೆಂಗೋ ಅವ್ರು ಹೆಂಗಾದ್ರೂ ಇರ್ಲಿ ಬಿಡು, ನಾವ್ ಹೆಂಗೋ ಇರೋಣ ಅಂತ ಮದ್ವೆ ಆಗ್ಬಿಟ್ಟು ಸುಮ್ನೆ ಲೆಕ್ಕಾಚಾರಕ್ಕಿರೋದು ಅದೆಲ್ಲ ನನ್ಗೆ ಇಷ್ಟ ಆಗಲ್ಲ ಸರ್. ಆತರ ಸಂಬಂಧಗಳು ನನ್ಗೆ ಇಷ್ಟ ಆಗಲ್ಲ. ಮನೇಲೂ ಅಷ್ಟೇ, ಯಾವ್ದೇ ಒಂದ್ ಇದಿರ್ಬೇಕಂದ್ರೂ ಅದಕ್ಕೊಂದು ಅರ್ಥ ಇರ್ಬೇಕು ಸರ್. ಬೇರೆ ತರ ಮಾತಾಡೋದಾಗ್ಲಿ ಇನ್ನೊಂದ್ ತರ ಇರೋದಾಗ್ಲಿ ಅವೆಲ್ಲ ನನ್ಗೆ ಇಷ್ಟ ಆಗಲ್ಲ ಸರ್. ಸರಿ ಅಮ್ಮ, ನಿಮ್ಗೆ ಅಂತಿಮವಾಗಿ ಒಂದು ಸಲಹೆ ಕೊಡ್ತೀನಿ, ನೀವು ಆ ಮೂಲಕ ಹೊರಡಿ, ಖಂಡಿತ ಒಳ್ಳೆಯದಾಗುತ್ತೆ. ಬಟ್ ನಾನು ಹೇಳ್ತೀನಿ, ಕಡೆಯಲ್ಲಿ ಒಂದು ಮಾತು ಸೇರಿಸಿದ್ರೆ, ಆ ಕಾರಣವಾಗಿ ನಾನೊಂದು ಹೊಸ ವಿಚಾರವನ್ನು ಎತ್ತುಕೊಂಡೆ. ನಿಮ್ಮ ಒಳಗಡೆ ಇರೋ ಒಂದು ಅನೇಕ ದ್ವಂದ್ವತೆಗಳನ್ನು, ಅನೇಕ ಮೈನಸ್ ಪಾಯಿಂಟ್ಗಳು ಖಂಡಿತ ನೀವು ಹೇಳದೆ ಹೋದರೆ ನನಗೆ ಅರ್ಥ ಆಗಲ್ಲ. ಯಾಕೆ ನಾನು ಈ ಮಾತು ಹೇಳಿದೆ ಅಂದರೆ, ನೀವು ಕೇಳಿಸ್ಕೊಳ್ಳಿ, ಬಹುಶಃ ಇದೇ ನಿಮ್ಮ ದೊಡ್ಡ ಪ್ರಾಬ್ಲಮ್ ಅನಿಸುತ್ತೆ. ಕೇಳಿಸ್ಕೊಳ್ಳಿ, ಐ ಡೋಂಟ್ ವಾಂಟ್ ಟು ಇದನ್ನು ನನ್ನ ಡ್ರಾಮಾ ಥರ ತಗೊಳ್ಳಿಕ್ಕೆ ಇಷ್ಟ ಇಲ್ಲ. ಕಡೆಯಲ್ಲಿ ಹೇಳಿದ್ರಿ, ಖಂಡಿತ ನನ್ನಲ್ಲಿ ಏನೋ ಮಿಸ್ ಹೊಡಿತಾ ಇದೆಯಾ ಅಥವಾ ನಾನೇ ಅನುಮಾನ ಪಡ್ತಿದ್ದೀನಿ. ಒಂದು ಪದ ಬಂತು ತಾನೇ ನಿಮ್ಮಿಂದ, ಬಂತೋ ಇಲ್ವೋ? ನೀವು ಶುರುವಿನಲ್ಲಿ ನೀವು ಹೇಳ್ಬಿಟ್ಟಿದ್ರೆ ನನ್ನ ಒಟ್ಟಾರೆ ಸಂದೇಶ ಬೇರೆನೇ ಇರ್ತಾ ಇತ್ತು. ಬೇರೆಯವ್ರದ್ದೆಲ್ಲ ಹೇಳಾದ್ಮೇಲೆ ನಿಮ್ಮನ್ನು ನೀವು ಹೇಳ್ಕೊಂಡಾಗ ಆ ಸಂದೇಶಕ್ಕೆ ಅರ್ಥನೇ ಇಲ್ಲ ತಾನೇ. ನಾನಿಷ್ಟೇ ಹೇಳೋದು, ಕಡೆಯದಾಗಿ ಪ್ರಾಮಾಣಿಕವಾಗಿ ನಿಮ್ಮ ಆತ್ಮಸಾಕ್ಷಿಯಾಗಿಯೂ ನಿಮ್ಮೊಳಗಡೆ ಏನಾದರೂ ತಪ್ಪಿದೆ ಅಂತ ಅನಿಸ್ತಾ ತಿದ್ದುಕೊಳ್ಳಿ. ನಿಮ್ಮ ಬದುಕನ್ನು ಉದ್ಧಾರಕ್ಕೋಸ್ಕರ ಅಷ್ಟೇ. ನೀವು ನಿಮ್ಮ ಅನುಮಾನದ ಒಂಚೂರು ಚಿಕ್ಕ ಬುದ್ಧಿಯನ್ನು ನೀವು ಕಡೆಯಲ್ಲಿ ಹೇಳಿದ್ರಿ, ಶುರುವಿನಲ್ಲಿ ಹೇಳಿದ್ರ? ನೀವು ಹೇಳಿದ್ರಾ? ಅಲ್ಲ, ನಾನು ಹೇಳಿದ್ನಲ್ಲ ಸರ್, ಆತರ ಅನ್ನಿಸ್ತಿದೆ ನನ್ಗೆ. ಬಟ್ ಅವ್ರು ಏನು ಅಂದ್ರೆ ಅವರು ಒಂದೊಂದ್ಸತಿ ಒಂದೊಂದು ರೀಸನ್ ಕೊಡ್ತಾ ಇದಾರೆ. ನೋಡಮ್ಮ, ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲಮ್ಮ. ನಿಮ್ಮೊಳಗಡೆ ಅನಾವಶ್ಯಕವಾಗಿ ಆ ಒಂದು ಕೆಟ್ಟ ಯೋಚನೆ ಬರ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ, ಅದನ್ನ ತಿದ್ದುಕೊಳ್ಳಿ. ಅವಶ್ಯಕವಾಗೇನಿಲ್ಲ ಸರ್, ಅವಶ್ಯಕವಾಗೇನೆ. ನಾನು ಒಂದ್ಸತಿ ಕೇಳಿದಾಗ ಒಂದ್ಸತಿ ಆನ್ಸರ್ ಮಾಡಿದ್ರು. ನಿಮ್ಗೆ ಅದಕ್ಕೆ ನಾನು ಕೇಳಿದ್ದು ಅದು ಸರಿನಾ ಅಥವಾ ತಪ್ಪ ಅಂತ ಕೇಳಿದೆ ಸರ್.
ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅಂದ್ರೆ ಹಿಂದೆ ಹಾಗೆ ಅಲ್ಲಮ್ಮ, ಆಗ್ಬಾರ್ದು. ಕೇಳಿಸ್ಕೊಳ್ಳಿ, ಹೇಳಿ ಸರ್, ಹೇಳಿ. ಅಲ್ಲಿ ಅಂತಹದ್ದೇನೋ ಒಂದು ವರ್ತನೆ ಇಲ್ಲ ಅಂದಾಗ ನೀನು ಸುಮ್ಮನೆ ಅನುಮಾನ ಪಡ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಆ ಹುಡುಗ ನಿನ್ಗೆ ಅನುಮಾನ ಬರೋ ರೀತಿ ನಡ್ಕೊಳ್ಳಿಲ್ಲ ಅಂದರೆ ನೀನು ಯಾಕೆ ಅನುಮಾನ ಪಡ್ತೀಯ? ಅಂಥದ್ದೇನೋ ನಡೆದಿದ್ದಕ್ಕೆ ತಾನೇ ನೀನು ಅನುಮಾನ ಪಟ್ಟಿದ್ದು. ಹೌದು ಸರ್, ಫೋನ್ ಕೂಡ ಕೊಡಲ್ಲ. ಜಸ್ಟ್ ಕೇಳ್ದ ಅಷ್ಟೇ, ಇಷ್ಟು ವರ್ಷದಲ್ಲಿ ಜಸ್ಟ್ ಫೋನ್ ಕೊಡಿ. ಇಲ್ಲಮ್ಮ, ನೀನು ನಿಮ್ಮ ಅನುಭವಗಳಿಂದ ಏನೂ ಕಲ್ತಿಲ್ಲ. ಹಾಗೂ ನೋಡಿದ್ರೆ ಅಂತಹದ್ದೇನೋ ಸೂಕ್ಷ್ಮ ಕಂಡು ಬಂದಾಗಲೇ ಕೆಲವು ವಿಚಾರಗಳನ್ನು ಸರಿ ಮಾಡೋದಕ್ಕಿಂತ ಅಂತ್ಯ ಮಾಡೋದು ಬೆಟರ್ ಅನ್ನೋ ವಿಚಾರ ಇಷ್ಟು ಅನುಭವ ಆದರೂ ನಿಮಗೆ ಗೊತ್ತಾಗ್ತಿಲ್ಲ ಅಂದಾಗ ನಾನೇನಲ್ಲಿ ನಿಮಗೆ ಬಿಡಿಸಿ ಹೇಳೋದು? ಆ ಹುಡುಗನನ್ನು ನೀವು ಫೋನ್ ಚೆಕ್ ಮಾಡೋದು, ಅವನು ಇಲ್ಲ ಅನ್ನೋದು, ಇದೊಂದು ಸಂಘರ್ಷ. ಪ್ರೀತಿಯಲ್ಲಿ ಇದೆಲ್ಲ ಇರಬಾರ್ದು. ಮೊದಲನೇದಾಗಿ ಹೌದು ಸರ್, ಓಕೆ. ಅದೆಲ್ಲವೂ ಬಹಳ ನಿಶ್ಚಿಂತೆಯಿಂದ ನಂಬಿಕೆಯಿಂದ ನಡಿಬೇಕಾಗಿರೋ ವಿಚಾರಗಳೇ ಹೊರತು ಪ್ರಾಮಿಸ್ ಹೇಳು ನೀನು ಯಾರ ಜೊತೆ ಮಾತಾಡ್ತಿಲ್ಲ ತಾನೆ, ಇದೆಲ್ಲವೂ ನಡೆದ್ರೆ ಶುರು. ನಾನು ಆತರ ಏನ್ ಕೇಳಿಲ್ಲ. ತಾಯಿ ಕೇಳಿಸ್ಕೊಳ್ ತಾಯಿ, ನಾನು ಹೇಳ್ತಾ ಇರೋದು ನಿಮ್ಗಲ್ಲಪ್ಪ, ಜಾಗತಿಕವಾಗಿ ಹೇಳ್ತಾ ಇದ್ದೀನಿ. ಬಟ್ ಆದ್ರೆ ಹಂಗಲ್ಲ ಸರ್, ನಾನು ಹಿಂದೆ ಆಗಿರೋ ತರ ಆಗ್ಬಾರ್ದು, ಏನೋ ಒಂಥರ ಭಯ ಸರ್. ನಾನು ಒಂದು ಮಾತ್ರ ಹೇಳ್ತೀನಿ, ಈಗಿರೋ ಮನಸ್ಥಿತಿ ನೀನು ಇಟ್ಕೊಂಡು ಮುಂದೆ ಹೊರದ್ರೆ ಖಂಡಿತ ಮತ್ತೆ ಆ ಅನಾಹುತ ನಿನ್ನ ಬದುಕಲ್ಲಿ ನಡೆಯುತ್ತೆ. ನಾನು ಹೇಳೋದಿಷ್ಟೇ, ನೀವೇ ಕ್ಲೂ ಕೊಡಿ. ಕೇಳಿಸ್ಕೊಳ್ಳಿ ಹೇಳಿ. ಕೇಳಿಸ್ಕೊಳ್ಳಿ. ನಾನು ನಿಮ್ಮ ಜೊತೆ ವಾಗ್ವಾದ ಕೇಳಿಯೋಗ ನಾನು ಇಲ್ಲಿ ಕೂತಿಲ್ಲ, ಇಲ್ಲ ಸರ್, ಅರ್ಥ ಆಯ್ತಲ್ವಾ? ಹೇಳಿ. ಕೇಳಿಸ್ಕೊಳ್ಳಿ. ಹೇಳಿ. ನಿಮಗೆ ಯಾವ ವಿಚಾರ ದ್ವಂದ್ವ ಅನ್ನಿಸ್ತಾ ಇದೆ, ಯಾವ ಸ್ಪಷ್ಟತೆಯೂ ಇಲ್ಲ ಅನ್ನಿಸ್ತಾ ಇದೆ, ಅದು ನಿಮ್ಮ ಹಕ್ಕು. ಸ್ಪಷ್ಟತೆ ತಗೊಳ್ಳಿ. ಯಾವ ಹುಡುಗ ನನಗೆ ತುಂಬ ಸ್ಪಷ್ಟತೆ ಸಿಗ್ತಾ ಇಲ್ಲ ಅವನ ವಿಚಾರದಲ್ಲಿ, ಪ್ರೀತಿ ಏನೋ ಸರಿ ಬಟ್ ಮತ್ತೆ ಅದೇ ತಪ್ಪು ಆಗುತ್ತೇನೋ ಒಂದು ಭಯ ಇದೆ ಅಂದರೆ ಅದನ್ನ ಬಗೆಹರಿಸ್ಕೊಳ್ಳಿ. ನೀವು ನನ್ನ ಹತ್ರ ಮಾತಾಡೋದ್ರ ಪ್ರಯೋಜನ ಇಲ್ಲ. ಬಟ್ ನಾನು ಒಂದು ಹೇಳ್ತೀನಿ, ಅಲ್ಲಿ ಯಾವ ಸ್ಪಷ್ಟತೆಯೂ ಇಲ್ಲದೇನೆ ಅರ್ಧಂಬರ್ಧ ವಿಚಾರದಲ್ಲಿ ಓಕೆ ಅನ್ನೋಕೆ ಹೋಗಬೇಡಿ. ನೇರವಾಗಿ ಕೇಳಿ, ಅದೆಲ್ಲ ಆಗ್ಬಿಡ್ಬೇಕು, ಕಡ್ಡಿ ತುಂಡಾದಂಗೆ ಇರಬೇಕು ಹೊರತು ಅವನೇನೋ ಬೇರೆ ಸುಳ್ಳು ಹೇಳೋದು. ಕೇಳ್ಬಿಟ್ಟೆ, ಅವಾಗನೇ ಕೇಳಿದೆ ಎಷ್ಟು ಅಂದ್ರೆ ಅದು ನಾನೇನ್ ಕೇಳಿಲ್ಲ ಅವ್ರನ್ನ, ಜಸ್ಟ್ ಮಾತಾಡ್ತಾ ಇದ್ರಲ್ಲ, ನಾನು ಏನೋ ಅವ್ರ ರಿಲೇಟಿವ್ಸ್ ಬಂದು ಫಸ್ಟ್ ಟೈಮ್ ಬಿಟ್ಟೆ. ಬಟ್ ಅವರು ಫೋನ್ ನಲ್ಲಿ ಗೊತ್ತಾಗುತ್ತಲ್ಲ ಸರ್, ಫೋನ್ ಕಾಲ್. ನಾನು ಅವ್ರನ್ನ ನೋಡಕ್ ಹೋಗಿಲ್ಲ, ಬಟ್ ಅವ್ರಾಯ್ತು ನನ್ನಾಯ್ತು ಸೇಮ್ ಇರೋದ್ರಿಂದ. ಇಲ್ಲಮ್ಮ, ಇದು ಸರಿ ಹೋಗಲ್ಲ. ನನಗನ್ಸುತ್ತೆ ನಿಮ್ಮಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಬೇಕು. ಯಾವ್ರಲ್ಲಿ ಬಿಟ್ಬಿಡಿ, ಅದು ಬೇರೆ ವಿಚಾರ. ನಿಮ್ಮಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು. ಹೇಳಿ ಸರ್, ಅದಕ್ಕೆ ಕೇಳಿದೆ ಸರ್, ಅಂದ್ರೆ ನಾನು ಓಕೆ ಫೈನ್, ನಾನು ಅದನ್ನು ಹೆಚ್ಚು ಒಂದೇನೆಂದರೆ ವಿಷಯಗಳನ್ನು ಹೇಳಲಿಕ್ಕೊಂದು ಅಲ್ಲಿ ಅವಕಾಶ ಇರಬೇಕು. ನೀವು ಯಾವಾಗ ಮಾತಿನ ಆ ನಡುವೆ ಇರೋ ಅಂತರಕ್ಕೆ ಸಮಯ ಕೊಡದೆ ಹೋದರೆ ವಿಷಯ ಹಾಳಾಗುತ್ತೆ. ನನಗೆ ಖಂಡಿತ ನಿಮ್ಮ ಥರ ಪಟ ಮಾತಾಡ್ಲಿಕ್ಕೆ ಖಂಡಿತ ಬರಲ್ಲ. ಬಂದರೂ ಕೂಡ ಅದನ್ನು ವ್ಯರ್ಥ ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಒಂದು ಮಾತು, ಒಂದು ಪದ ಆದಮೇಲೆ ಇನ್ನೊಂದು ಪದ ಬರೋಕ್ಕೂ ಮುಂಚೆ ಅದಕ್ಕೆ 1000 ಯೋಚನೆ ಮಾಡಿರ್ತೀವಿ ನಾನು. ಯಾಕಂದರೆ ಪದಗಳ ಮಹತ್ವ ಹಾಗಿರುತ್ತೆ. ನಾವೇನೋ ಹೇಳಲಿಕ್ಕೆ ಹೋದ ಮಧ್ಯದಲ್ಲೇ ನೀನು 1000 ಯೋಚನೆ ಮಾಡ್ತೀಯ ಅನ್ನೋದಾದರೆ ಬದುಕು ದ್ವಂದ್ವತೆ, ಅದು ಅವಶ್ಯಕತೆ ಇಲ್ಲ. ಇವನ್ ನೀವು ನನ್ನ ಜೊತೆ ಹೇಗೆ ಮಾತಾಡಿದ್ರಿ ಅದು ನನ್ನ ಖಂಡಿತ ಮನಸ್ಸಿಗೆ ಹೋಗಲ್ಲ. ಯಾವುದನ್ನು ಎಲ್ಲಿ ಬಿಡಬೇಕು ಅದನ್ನೆಲ್ಲ ದಾಡ್ಕೊಂಡೇ ನಾವು ಬಂದಿದ್ದೀವಿ. ಓಕೆ, ಸೊ ಅಫ್ಕೋರ್ಸ್ ನೀವು ನೋವಲ್ಲಿದ್ದೀರಾ, ನನಗೆ ಅರ್ಥ ಆಗುತ್ತೆ. ಬಟ್ ಈ ಸ್ವಭಾವ ಒಳ್ಳೆಯದಲ್ಲ. ಬಹುಶಃ ನೀವು ಯಾವುದೋ ಒಂದು ಸಮಯದಲ್ಲಿ ತುಂಬ ಮೌನ ವಹಿಸಿದರೆ ಎಲ್ಲ ಸತ್ಯಗಳು ನಿಮಗೆ ಗೊತ್ತಾಗ್ತಾ ಇತ್ತು. ಮೌನ ವಹಿಸಿ ನೋಡಿ, ಎಲ್ಲವೂ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳಬಲ್ಲೆ, ನಿಜವಾದ ಪ್ರೀತಿಯಲ್ಲಿ ಅವನೇನೋ ಮಾತಾಡ್ತಿದ್ದಾನೆ, ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಅವಳೇನೋ ಯಾರಿಗೋ ಚಾಟ್ ಮಾಡ್ತಿದ್ದಾಳೆ, ಈ ಯೋಚನೆ ಬಂದರೆ ಸಾಕು. ನೀವು ಅವ್ರನ್ನೇನೂ ಕೇಳೋದು ಬೇಡ, ಈ ಯೋಚನೆ ಬಂದರೆ ಸಾಕು. ಅಲ್ಲಿಗೆ ಆ ಸಂಬಂಧಗಳನ್ನು ದಯವಿಟ್ಟು ಯಾರೂ ಮುಂದುವರಿಸಬೇಡಿ. ಯಾಕಂದರೆ ಆ ಯೋಚನೆ ಕೇವಲ ಒಂದು ಯೋಚನೆ ಅಲ್ಲ, ಅದು ನಿಮ್ಮ ಸಂಬಂಧಗಳ ಅಳಿವು ಉಳಿವಿನ ಪ್ರಶ್ನೆ. ಸುಮ್ಮನೆ ಅನುಮಾನ ಉಟ್ಕೊಳ್ಳೋದಿಲ್ಲ. ನಮ್ಮ ಎದುರುಗಡೆ ಇರೋರು ಆ ರೀತಿ ಏನೋ ನಡ್ಕೊಂಡಿರ್ತಾರೆ, ಹಾಗೇನಾದರೂ ಗೊತ್ತಾಯ್ತಾ ಅಲ್ಲಿ ಎಸ್ ಆರ್ ನೋ ಅಲ್ಲೊಂದು ಸ್ಪಷ್ಟತೆ ಸಿಗಬೇಕು.
ಇಲ್ಲ ಕಣಪ್ಪ, ನನಗೆ ಯಾಕೋ ಡೌಟ್ ಆಗ್ತಾ ಇದೆ, ನನಗೆ ಇದನ್ನು ಮುಂದುವರ್ಸೋಕೆ ಇಷ್ಟ ಇಲ್ಲ, ನಾವು ಫ್ರೆಂಡಾಗಿ ಉಳ್ಕೊಂಬಿಡೋಣ. ಅದನ್ನು ಬಿಟ್ಟು ಅದನ್ನೇ ನೀವು ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡಾಗ ಬಹುಶಃ ಇಷ್ಟು ಚಿಕ್ಕ ವಿಚಾರಕ್ಕೆ ಅಷ್ಟು ದೊಡ್ಡ ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದು ನಿಮ್ಮದೇ ಬದುಕು ತಾನೆ, ನಿಮಗೆ ಗೊತ್ತು ತಾನೆ ಸರಿ ಯಾವುದು ತಪ್ಪು ಯಾವುದು ಅಂತ. ಆ್ಯಂಡ್ ಅನುಭವ ಆಗಿದೆ. ಯೋಚನೆ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ನಾನು ನಿಮಗೆ ಸಲಹೆ ಕೊಡ್ತಾ ಇದ್ದೆ, ಈಗಲೂ ಕೊಡ್ತೀನಿ, ಖಂಡಿತ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ. ನಾವು ಈ ಕೋಪ, ಅಸೂಹೆ ಇದೆಲ್ಲದರಿಂದ ಮೀರಿ ನಿಂತವರು, ನಮಗದರ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ನಿಮ್ಮ ಬಗ್ಗೆ ಯಾವ ಕೋಪನೂ ಇಲ್ಲ. ಬಟ್ ಒಂದು ಬಹಳ ಪ್ರೀತಿಯಿಂದ ಹೇಳಬಲ್ಲೆ, ನಿಮ್ಮಲ್ಲಿ ತಾಳ್ಮೆ ಅನ್ನೋದು ಕಡಿಮೆ ಇದೆ. ಅಥವಾ ಒಂದು ಕೆಟ್ಟ ಅನುಭವ ಆದಮೇಲೆ ಈ ಜಗತ್ತನ್ನೇ ಅನುಮಾನ ಪಡೋದು ಸಹಜ. ಬಟ್ ಅದೇ ನಿಮ್ಮ ಬದುಕನ್ನು ಹಾಳು ಮಾಡಿಬಿಡುತ್ತೆ. ಅವನು ಈ ಹಿಂದೆ ಆ ರೀತಿ ಮಾಡಿದ್ದ, ಹಾಗಾಗಿ ಮುಂದೆ ಬರೋನು ಕೂಡ ಹಾಗೆ ಮಾಡ್ತಾನೇನೋ ಅನ್ನೋ ಆ ವಿಚಾರ ಎಲ್ಲಿವರೆಗೂ ನಿಮ್ಮ ತಲೆಯಲ್ಲಿರುತ್ತೋ ಅಲ್ಲಿವರೆಗೂ ನಿಮಗೊಂದು ಸ್ಪಷ್ಟವಾದ ಅಥವಾ ಅನುಮಾನ ರಹಿತವಾದ ಅಥವಾ ಅನುಮಾನವಿಲ್ಲದ ಒಂದು ಬದುಕು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂಟಿಯಾಗಿರ್ತೀರೋ, ಯಾರನ್ನೋ ಮದುವೆ ಆಗ್ತಿರೋ, ಅದು ನಿಮ್ಮ ಆಯ್ಕೆ. ಬಟ್ ಯಾವ ನಿರ್ಧಾರವನ್ನು ತಗೊಂಡ್ರೂ ಕೂಡ ಈ ಹಿಂದೆ ಆಗಿರೋದ್ರಿಂದ ಪಾಠ ಕಲ್ತಿದ್ದೀರಾ, ಆ ಪಾಠವನ್ನು ಇಲ್ಲಿ ಉಪಯೋಗಿಸ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಡೋಂಟ್ ವರಿ, ಎಲ್ಲವೂ ಒಳ್ಳೆಯದಾಗುತ್ತೆ. ತಂದೆ, ತಾಯಿ, ಅಕ್ಕ ಯಾರೂ ಕೆಟ್ಟವರಲ್ಲ. ಅವರವ್ರಿಗೆ ಹೇಗೆ ಬೇಕೋ ಅವರವ್ರಿಗೆ ನಡ್ಕೊಳ್ತಾ ಇದ್ದಾರೆ. ಈಗ ನಿನ್ನ ಬದುಕು ತುಂಬ ಚೆನ್ನಾಗಿದ್ದಿದ್ರೆ ಎಲ್ಲರೂ ನಿನಗೆ ಗೌರವ ಕೊಡ್ತಾಯಿದ್ರು. ಈಗಲೂ ಗೌರವ ಕೊಡ್ತಾರೆ, ಕೊಡಲ್ಲ ಅಂತೇನಿಲ್ಲ. ಬಟ್ ಜನರು ನೀರಿನ ವಾಟರ್ ಬಾಟಲ್ಗಳನ್ನು ನೀರಿದ್ದಾಗ ಜೊತೆಲಿ ಇಟ್ಕೊಂಡು ಓಡಾಡ್ತಾರೆ. ನೀರು ಖಾಲಿ ಆದಮೇಲೆ ಅದೊಂದು ರೋಡ್ ಸೈಡಿಗೆ ಎಸ್ತು ಹೋಗ್ತಾರೆ. ಮನುಷ್ಯನ ಬದುಕು ಅದಕ್ಕೂ ಹೊರತಲ್ಲ. ನಮ್ಮಲ್ಲಿ ಸತ್ವ ಇರೋವರೆಗೂ, ನಮ್ಮಲ್ಲಿ ಒಂದು ಉತ್ತಮವಾದ ಬದುಕು ಇರೋವರೆಗೂ ಖಂಡಿತ ಎಲ್ಲರೂ ಗೌರವ ಕೊಡ್ತಾರೆ. ಈ ಕಲಿಯುಗ ಹಾಗೇ ಇರೋದು. ನಿಮ್ಮದೇನೂ ತಪ್ಪಿಲ್ಲ. ಯೋಚನೆ ಮಾಡಿ, ನಿರ್ಧಾರ ತಗೊಳ್ಳಿ. ಒಂಟಿಯಾಗಿದ್ದರೂ, ಯಾರೋ ಸಂಗಾತಿ ಬಂದರೂ ನೆಮ್ಮದಿಯಾಗಿರಬೇಕು. ವಿಷಯ ಇಷ್ಟೇ ಇರೋದು, ನೆಮ್ಮದಿ ಅಷ್ಟೇ ಅಲ್ವಾ? ಆ ಕಾರಣಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಓಕೆ, ಈಗ ಒಂಟಿಯಾಗಿದ್ದೀನಿ, ಯಾರೋ ಬೇಕು ಅಂತ ಸಡನ್ನಾಗಿ ಏನೋ ನಿರ್ಧಾರ ಮಾಡಿ ಸಡನ್ನಾಗಿ ಯಾರನ್ನೋ ಒಬ್ಬರನ್ನ ಬದುಕಲ್ಲಿ ಕರ್ಕೊಂಡು ಅವರಲ್ಲೂ ಜಗಳ ಆಗಿ, ಅಥವಾ ಜೊತೆಗೊಬ್ಬರು ಬೇಕು ಅಂತ ಯಾರೋ ರಾಕ್ಷಸರನ್ನು ತಂದಿಟ್ಕೊಂಡಂಗೆ ಆಗ್ಬಿಡುತ್ತೆ ಜೀವನ. ಆ ರೀತಿ ಆಗೋದು ಬೇಡ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಮಧ್ಯೆ ಮಧ್ಯೆ ಮಾತಾಡೋದ್ರಿಂದ ಖಂಡಿತ ನನಗೆ ಯಾವ ಬೇಜಾರು ಇಲ್ಲ, ಅದು ನಾವು ತಗೊಳ್ಳೋದು ಇಲ್ಲ. ಎಂತಹ ಮಹಾನ್ ವ್ಯಕ್ತಿಗಳಾದರೂ ಕೂಡ ಎಲ್ರಿಗೂ ಅವ್ರವ್ರದ್ದೊಂದು ಮಾತಿನ ಶೈಲಿ ಅಥವಾ ಅವ್ರವ್ರದ್ದೇ ವಿಚಾರಗಳಿರುತ್ತೆ. ಹಾಗಾಗಿ ನಿಮ್ಮ ಮಾತಾಡೋ ರೀತಿ ನಾನು ಗೌರವಿಸ್ತೀನಿ. ಈಗ ನಮಗೇನೋ ಅಲ್ಲಿ ತೊಂದರೆ ಆಯಿತು ಅಂತ ನಾನು ನಿಮ್ಮ ವ್ಯಕ್ತಿತ್ವವನ್ನೇ ದ್ವೇಷಿಸೋದಿಲ್ಲ. ಬಟ್ ಆ ಪಾರ್ಟ್, ಇಟ್ ಮೀನ್ಸ್ ಯಾರೊಬ್ಬರು ಹೇಳಬೇಕಾದ್ರೆ ಅದಕ್ಕೊಂಚೂರು ಜಾಗ ಕೊಟ್ಟರೆ ಇನ್ನೂ ಅನೇಕ ವಿಚಾರಗಳು ನಿಮಗೆ ಸಿಗ್ತಾಯಿತ್ತು ಅನ್ನೋದಷ್ಟೇ ನನ್ನ ಮಾತು. ಆಯಿತಾ? ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಈ ಮೀನು ಹಾಗೂ ಅತಿಥಿಗಳು 3ನೇ ದಿನ ದುರ್ನಾತ ಹೊಡಿತಾರಂತೆ. ಈ ಮಾತಿನ ಅರ್ಥ ಇಷ್ಟೇ, ನೀವು ಮನೆಗೆ ಮೀನು ತಂದಾಗ ಒಂದು ದಿವಸ, ಆ ಮೊದಲನೇ ದಿವಸ, ಆ 2ನೇ ದಿವಸ ಅದು ಅದ್ಭುತ, ನಿಮಗೊಂದು ನಾಲ್ಗೆ ರುಚಿ ಕೊಡುತ್ತೆ. ಆದರೆ 3ನೇ ದಿವಸಕ್ಕೆ ನಿಮ್ಮ ಮನೆ ಪಾತ್ರೆಗಳೆಲ್ಲ ದುರ್ನಾತ ಹೊಡಿತಾ ಇರ್ತವೆ. ಅಂದರೆ ನೀವು ಅದನ್ನು ಹೆಚ್ಚು ದಿನ ಮಾಡಿಕೊಂಡ್ರೆ. ಹಾಗೆ ಮನೆಯಲ್ಲಿರೋ ಅತಿಥಿಗಳು ಅಷ್ಟೇ, 1 ದಿವಸ 2 ದಿವಸ, ನೆಂಟರುಗಳು ಅಂದರೆ ಸಂಬಂಧಿಕರು ಅಂದರೆ 1-2 ದಿವಸ 1 ದಿವಸ, ಹಾಗೂ ಅವರು ಹೆಚ್ಚು ದಿನ ಉಳ್ಕೊಂಡ್ರು ಅಂದರೆ ನಮ್ಮ ಮೇಲೆ ಗೌರವ ಕಡಿಮೆಯಾಗುತ್ತೆ. ಅಂದರೆ ಅದನ್ನು ಮೀನಿಗೆ ಹೋಲಿಸಿದಾರಷ್ಟೇ. ಹಾಗಾಗಿ ನಿಮ್ಮ ತಂದೆ ಮನೆ, ತವರು ಮನೆ, ನಮ್ಮವರು ಅಂದ್ಕೊಂಡು ಯಾರಿಗೂ ಭಾರ ಆಗೋದು ಬೇಡ. ನಮ್ಮ ಬದುಕು ಯಾವತ್ತೂ ದುರ್ನಾತ ಹೊಡೆಯೋದು ಬೇಡ. ಈ ಗಾದೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವೊಂದು ಸ್ವಾವಲಂಬಿಯ ಬದುಕನ್ನು ಬದುಕಬೇಕು ಅನ್ನೋದಾದರೆ ನಡೆಸಿ, ಒಳ್ಳೆಯದಾಗಲಿ, ಖಂಡಿತ ಕೆಟ್ಟದ್ದಾಗಲ್ಲ.
ನಿಮ್ಮಲ್ಲಿ ಒಳ್ಳೆತನ ಇದೆ, ಬಟ್ ಒಂದು ದೊಡ್ಡ ಗಡಿಬಿಡಿ ನಿಮಗೆ ಯಾವುದನ್ನು ಸ್ಪಷ್ಟವಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಬಿಡ್ತಾ ಇಲ್ಲ.